ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಒಬ್ವಿಯಸ್ಲಿ ಹೆಲ್ತ್ ಇಶ್ಯೂಸ್, ಕೆಲಸ ಎಲ್ಲ ಹಾಗೆ ಏನೋ ರೀಸನ್ಸ್ ಕೊಡ್ತಾನೆ ಇರ್ತೀನಿ. ಬಟ್ ಸ್ಟಿಲ್ ಈ ವ್ಲಾಗಲ್ಲಿ ನನ್ನದು ನಾಳೆ ಹಾಸ್ಪಿಟಲ್ ವಿಸಿಟ್ ಇದೆ. ಸೊ ಅದ್ರ ಬಗ್ಗೆ, ಹಾಗೆ ನಾನು ಏನು ಮಾಡ್ತೀನಿ, ಏನು ತಿಂತೀನಿ, ಹಿಂಗೆ ನಡೀತಾ ಇದೆ ನನ್ನ ಪ್ರೆಗ್ನೆನ್ಸಿ, ನನ್ನ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್ ಹೇಗಿತ್ತು ಅದನ್ನು ಈ ವ್ಲಾಗಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ಟೇ ಟ್ಯೂನ್. ಇದು ಉಂಡೆ. ಇದೇನಿಂದ ಮಾಡ್ತಾ ಇದ್ದಾರೆ ಅಂದರೆ, ಅಂಗನವಾಡಿಯಲ್ಲಿ ಒಂದು ಏನು ರಿಜಿಸ್ಟರ್ ಮಾಡ್ಕೋಬೇಕು ತಾನೆ. ಅಂಗನವಾಡಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಅವರೇ ಒಂದು ಪೌಡರ್ ಕೊಡ್ತಾರೆ. ಅದೊಂದು ಒಂದಿಷ್ಟು ದೊಡ್ಡ ಪ್ಯಾಕ್ ಥರ ಕೊಡ್ತಾರೆ. ಅದರಲ್ಲಿ ಸಮಥಿಂಗ್ ಲಡ್ಡು ಮಾಡೋ ಪೌಡರು ಅಂತಲೇ ಕೊಟ್ಟಿರ್ತಾರೆ. ಸೊ ಅದರಿಂದ ಉಂಡೆ ಮಾಡ್ತಾಯಿದ್ದಾರೆ. ಸೊ ಇದೊಂದೇನೋ ಸಾಂಬಾರ್ ಮಸಾಲ ಸಮಥಿಂಗ್ ಏನೋ ಕೊಟ್ಟಿದ್ದಾರೆ. ಇದು ಮಕ್ಳಿಗೆ ತಿನ್ನಿಸೋದು. ಇವಾಗ ನಮಗೇನು ಯೂಸ್ ಆಗೋಲ್ಲ, ಸೊ ಹಾಗೆ ಇಟ್ಟಿದ್ದೀವಿ. ಸೊ ಅದ್ರದ್ದು ಬಂದುಬಿಟ್ಟು ಪ್ಯಾಕೆಟ್ ಹೊಡೆದ್ಬಿಟ್ಟು ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ನೆಕ್ಸ್ಟು ಕೊಟ್ಟಾಗ ತೋರಿಸ್ತೀನಿ. ಸೊ ಫೈನಲಿ ಉಂಡೆ ಆದಮೇಲೆ ಈ ಥರ ಕಾಣುತ್ತೆ. ಇದಕ್ಕೇನೇನು ಹಾಕಿದ್ದೀರಮ್ಮ? ಡ್ರೈ ಫ್ರೂಟ್ಸ್ಗಳು, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು, ತುಪ್ಪ. ಇನ್ನು ಏನು ಬೇಕಾದರೂ ನೀವು ಆ್ಯಡ್ ಮಾಡ್ಕೊಬೋದು. ಸೀಡ್ಸ್ ಆ್ಯಡ್ ಮಾಡ್ಕೊಬೋದು, ಕೊಬ್ಬರಿ ಮಾಡ್ಕೊಬೋದು. ಟೇಸ್ಟು ಸಕ್ಕತ್ತಾಗಿರುತ್ತೆ. ಈಗ ಟೈಮ್ ಬಂತು 5:45. ನಂದು ಕೆಲಸ ಮುಗಿಯೋದೆ 4:30 ಆಗುತ್ತೆ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಬೆಡ್ ಮೇಲೆ ಹಂಗೆ ಉಳ್ಳಾಡಿಕೊಂಡು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ 5ಗೆ ಆಚೆ ಬರ್ತೀನಿ. ಏನಾದರೂ ಈ ಥರ ಲಡ್ಡು ಏನಾದರೂ ಮಾಡಿರ್ತಾರೆ ನಾನು ತಿಂತೀನಿ, ಇಲ್ಲಾಂದರೆ ಓಟ್ಸ್ ತಿಂತೀನಿ. ಯಾಕಂದರೆ ಸಂಜೆ 5 ಗಂಟೆ 6 ಗಂಟೆ ಆಗಿದ ತಕ್ಷಣ ಹಸಿವಾಗ್ಬಿಡುತ್ತೆ ನನಗೆ. ಸೊ ಓಟ್ಸ್ ತಿಂತೀನಿ. ಯೂಶ್ವಲಿ ಈ ಟೈಮಲ್ಲಿ ನಿದ್ದೆ ಬರೋಲ್ಲ. ಆದರೆ ನಂಗೆ ಈವ್ನಿಂಗ್ ಸ್ನಾನ ಮಾಡಿಲ್ಲ ಅಂದರೆ ಇದ್ದಿದ್ದು ನಿದ್ದೆ ಬರೋಲ್ಲ. ಫುಲ್ ಬೆಚ್ಚಗೆ ಒಂದು ಶವರ್ ತೊಗೊಂಡು ಬರ್ತೀನಿ. ಅದಾದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋದೇ ಮಾಡ್ತೋದೆ. ಇದು ಕಂಟಿನ್ಯೂಷನ್ ಬಂದ್ಬಿಟ್ಟು ನಾನು ಸೀಮಂತಾಗಿ ರೆಡಿ ಆಗ್ತಾಯಿದ್ದೀನಿ. ನಾಳೆ ನನ್ನ ಸೀಮಂತ ಇರುತ್ತೆ. ಸೊ ಮೆಹಂದಿ ಹಾಕಕ್ಕೆ ಬಂದಿದ್ದಾರೆ. ಬೆಳಕಿದೆಯಾ? ನಿನ್ನ ಮೊಬೈಲ್ ಎಲ್ಲಿದ್ರು ಬೆಳಕು ಬಂದೇ ಬರುತ್ತೆ. ಸೊ ಏನೇನಿದೆ ಇದರಲ್ಲಿ, ಏನೇನು ಹಾಕ್ಸಿದ್ದೀನಿ ಅಂತ ನೋಡೋಣ. ಶರ್ಟ್ ಇದೆ, ಇಲ್ಲಿ ಕಾರ್ ಇದೆ, ಇದು ತೊಟ್ಲು, ಇಲ್ಲಿ ಬಾಲ್ ಇದೆ, ಇಲ್ಲಿ ಬಾಯ್ ಅಂತ ಇದೆ, ಇಲ್ಲಿ 1 2 3 ಅಂತ ಇದೆ, ಇಲ್ಲೊಂದು ಕಾರ್ ಇದೆ, ಮತ್ತು ಈ ಕೈಗೆ ಹಾಕ್ಸ್ಕೊಳಕ್ಕೆ ಹೋಗ್ತೀವಿ. ಸೊ ಮೆಹಂದಿ ಎಲ್ಲ ಹಾಕೊಂಡಾಯಿತು. ಇವಾಗ ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ನಡೀತಾ ಇದೆ. ಮೆಹಂದಿ ನಾನು ನಿಮಗೆ ನಾಳೆ ಫುಲ್ ತೋರಿಸ್ತೀನಿ ಡಾರ್ಕ್ ಆದಾಗ. ಏನು ಪ್ಯಾಕ್ ಮಾಡ್ತಾಯಿದ್ದೀನಿ ಅಂತ ಜಸ್ಟ್ ಹಾಗೆ ತೋರಿಸ್ಬಿಡ್ತೀನಿ ಮೇಲೆ. ಸೊ ಈ ಬ್ಯಾಗಲ್ಲಿ ಲಾಸ್ಟ್ ಮಿನಿಟ್ ಕೈಗೆ ಸಿಗಂಗೆ, ಅಂದರೆ ಸಡನ್ನಾಗಿ ಬೆನ್ನೋವು ಬಂದರೆ ಮಸಾಜರ್ ಅಥವಾ ಲೋಷನ್ಸ್, ಇವಾಗ ವಿಕ್ಸ್ ಆ ಥರ ಟ್ಯಾಬ್ಲೆಟ್ಸ್ ಏನಿದೆ ಅದೆಲ್ಲ ಈ ಬ್ಯಾಗಲ್ಲಿ ಹಾಕ್ಕೊತಾ ಇದ್ದೀನಿ. ಇನ್ನೂ ಏನೂ ಹಾಕ್ಕೊಳ್ಬೇಕು. ನೆಕ್ಸ್ಟು ಇದೊಂದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ, ಬೇಬಿ ಪ್ರಿಡಿಕ್ಷನ್ ಅಂತ ಬರುತ್ತೆ. ಸೊ ಇದು ಚೆನ್ನಾಗಿದೆ, ನೀವು ಬೇಕಾದ್ರೆ ತರಿಸ್ಬೋದು. ಸೊ ಯು ಕ್ಯಾನ್ ಸಿ ಇದನ್ನು ನಾನು ಸೀಮಂತದಲ್ಲಿ ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಬಟ್ ಆಗಿಲ್ಲ ಅಂದರೂ ನೋಡ್ಕೊಂಬಿಡಿ. ಸೊ ಇದು ಚೆನ್ನಾಗಿರುತ್ತೆ. ಈ ಥರ ಮಾಡಿದಾಗ ಬೇಬಿ ಸೀಮಂತದಲ್ಲಿ ಈ ಥರ ಒಂದಿಟ್ರೆ ಅವ್ರು ಏನು ಅನಿಸುತ್ತೆ ಅವ್ರು ಬರೀತಾರೆ. ಸೊ ಚೆನ್ನಾಗಿದೆ. ಇದೊಂದು 4 ಪ್ಯಾಕೆಟ್ ತರಿಸಿದ್ದೀನಿ. ಇನ್ನು 2 ಎಲ್ಲೋಯ್ತು ನೋಡಬೇಕು, ಎಲ್ಲ ಮಿಸ್ಅಪ್ ಆಗಿಬಿಟ್ಟಿದೆ. ಸೊ ಇಲ್ಲಿ ನನ್ನ ಹಾಸ್ಪಿಟಲ್ ಫೈಲ್, ನನ್ನದು ಸ್ವೆಟರ್, ಅದು ಇದು ಡೈಲಿ ಯೂಸಸ್ ಡ್ರೆಸ್ಸಸ್ ಎಲ್ಲ ಇಲ್ಲಿದೆ. ಇನ್ನು ಅಲ್ಲಿ ಪಾಪುದೆಲ್ಲ ಬಟ್ಟೆ ಮುಂಚೆನೇ ತರಬಾರ್ದು ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಲಾಸ್ಟ್ ಮೂಮೆಂಟಲ್ಲಿ ಯಾವುದು ಸಿಕ್ಕಲಿಲ್ಲ, ಏನೋ ಆಯಿತು ಅದು ಇದು, ಸುಮ್ಮನೆ ಯಾಕೆ ಅಂದ್ಬಿಟ್ಟು ತಂದುಬಿಟ್ಟು ಎಲ್ಲ ಡೆಟಾಲ್ ಹಾಕಿ ವಾಶ್ ಮಾಡಿ
ಅದರಲ್ಲಿ ಇಟ್ಟಿದ್ದೀನಿ. ಸೊ ಅದೇನು ಇವಾಗ ಸದ್ಯಕ್ಕೇನು ಬೇಡ, ಆಮೇಲೆ ತಂದರೂ ನಡೆಯುತ್ತೆ. ಸೊ ಅದಕ್ಕೆ ಇವಾಗ ತೊಗೊಂಡು ಹೋಗ್ತಿಲ್ಲ. ಇವಾಗ ತೊಗೊಂಡೇನಾದರೂ ಹೋದರೆ ನಮ್ಮಮ್ಮಂಗೆ ಗೊತ್ತಾದರೆ ನನ್ನ ಬಾರಿಸ್ಬಿಡ್ತಾರೆ, ಏನಕ್ಕೆ ತಂದೆ ಇವಾಗಲೇ ಅಂತ. ಅದಕ್ಕೆ ನಮ್ಮಮ್ಮಂಗೆ ಇನ್ನೂ ಹೇಳಿಲ್ಲ. ಈ ವ್ಲಾಗ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಬೈತಾರೆ. ಯಾ ದಿಸ್ ಇಸ್ ಮೈ ಬೇಬಿ ಬಾಮ್. ಓಕೆ, ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಬೇಕು. ಫಸ್ಟ್ ಸೆಮಿಸ್ಟರ್ದು, ಸೆಕೆಂಡ್ ಸೆಮಿಸ್ಟರ್ದು, ಥರ್ಡ್ ಸೆಮಿಸ್ಟರ್ದು ಎಲ್ಲ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಅದು ನಿಜವಾಗ್ಲೂ ನಂಗೆ ಮಾಡೋಕ್ಕಾಗಲಿಲ್ಲ. ಈ ಕಡೆ ವರ್ಕ್ ಲೈಫು ಬ್ಯಾಲೆನ್ಸ್ ಮಾಡಿಕೊಂಡು, ಈ ಕಡೆ ಮಾಡಿಕೊಂಡು ವೀಡಿಯೋ ಮಾಡಿ, ಎಡಿಟ್ ಮಾಡಿ, ವ್ಲಾಗ್ ಮಾಡಿ, ಅಷ್ಟೆಲ್ಲ ನಿಜವಾಗ್ಲೂ ನನಗೆ ಆಗ್ತಾ ಇರಲಿಲ್ಲ. ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ, ಎಡಿಟೇ ಮಾಡಿರಲಿಲ್ಲ. ಇನ್ಮೇಲಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಕಷ್ಟನೇ ಮಗು ಬಂದಮೇಲೆ, ಬಟ್ ಐ ಹೋಪ್ ಇನ್ಮೇಲಿಂದ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ. ಸೊ ನನ್ನ ಫಸ್ಟ್ ಸೆಮಿಸ್ಟ್ರಲ್ಲಿ ಏನಾಯಿತು ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ, ನಾನು ಹೆಂಗೆ ಫೇಸ್ ಮಾಡಿದೆ ಅಂತ. ಫಸ್ಟ್ ಸೆಮಿಸ್ಟ್ರಲ್ಲಿ ನಂಗೆ ಫಸ್ಟ್ ಗೊತ್ತಾದಾಗ 1 ಮಂತ್ ಪೂರ್ತಿ ಏನು ವಾಮಿಟಿಂಗ್ ಏನೂ ಇರಲಿಲ್ಲ, ಸುಸ್ತಿರಲಿಲ್ಲ, ತಲೆ ಸುತ್ತಿರಲಿ ಹೇಳ್ತಾರೆ, ತಲೆ ಸುತ್ತಿರುತ್ತೆ, ಸುಸ್ತಿರುತ್ತೆ, ವಾಮಿಟಿಂಗ್ ಇರುತ್ತೆ, ಅದೆಲ್ಲ ತುಂಬ ಚೆನ್ನಾಗಿ ಹೇಳಿದರು. ಬಟ್ ಸೀರಿಯಸ್ಲಿ ನನಗೇನೂ ಇರಲಿಲ್ಲ. ಐ ವಾಸ್ ಲೈಕ್ ನನಗೇನೂ ಇಲ್ಲ, ಐ ಆಮ್ ಸೊ ಹ್ಯಾಪಿ, ಟಚ್ ವುಡ್, ನನಗೆ ಹಿಂಗೆ ಆಗ್ತಿದ್ರು ಸಾಕು, ಆ ಥರ ಆಗಬಾರ್ದು ಅಂತೆಲ್ಲ ಅಂದ್ಕೊಂಡಿದ್ದೆ. ಅದೇ 1 ಮಂತ್ ಕಂಪ್ಲೀಟ್ ಆಗಿದ ತಕ್ಷಣ, ಸೆಕೆಂಡ್ ಮಂತಿಗೆ ಬಂದಿದ್ದ ತಕ್ಷಣ ಐ ವಾಸ್ ಲೈಕ್, ಏನೇ ತಿನ್ನು ವಾಮಿಟ್ ಮಾಡು, ಒಂದು ಸ್ವಲ್ಪ ನೀರು ಕುಡಿ ವಾಮಿಟ್ ಮಾಡು, ಇನ್ನೇನಾದರೂ ಒಂದು ಫ್ರೂಟ್ಸ್ ತಿನ್ನು ವಾಮಿಟ್ ಮಾಡು, ಮೊಸರನ್ನ ತಿನ್ನು ವಾಮಿಟ್ ಮಾಡು. ಆಲ್ಮೋಸ್ಟ್ ನಾನು ಎಲ್ಲ ಫುಲ್ಲು ವಾಶ್ರೂಮಲ್ಲೇ ಕಳೆದ್ಬಿಟ್ಟಿದ್ದೀನಿ. ಒಂದು ಇನ್ಸಿಡೆಂಟ್ ಅಂತೂ ಹೇಳಲೇಬೇಕು. ಈ ಥರ ಕಂಟಿನ್ಯೂಸ್ ವಾಮಿಟಿಂಗ್ ಎಲ್ಲ ಆಗ್ತಾನೆ ಇತ್ತು. ಬಟ್ ಆ ಫಸ್ಟ್ 3 ಮಂತ್ಸ್ ಇದೆಯಲ್ಲ, ಏನೂ ಜಾಸ್ತಿ ತಿನ್ನೋಕ್ಕಾಗಲ್ಲ, ನೀರು ಕೂಡ ಕುಡಿಯೋಕ್ಕಾಗಲ್ಲ. ಎಷ್ಟು ಡಾಕ್ಟ್ರು ಹೋದಾಗೆಲ್ಲ ನೀರು ಜಾಸ್ತಿ ಕುಡಿಬೇಕು, ನೀರು ಜಾಸ್ತಿ ಕುಡಿಬೇಕು, ಲಿಕ್ವಿಡ್ ಜಾಸ್ತಿ ತೊಗೊಳ್ಳಿ, ಫ್ರೂಟ್ಸ್ ತಿನ್ನಿ, ಮಜ್ಜಿಗೆ ಕುಡೀರಿ ಅಂತೆಲ್ಲ ಹೇಳೋರು. ಬಟ್ ಸೀರಿಯಸ್ಲಿ ನನಗೇನೂ ಆಗ್ತಾಯಿರಲಿಲ್ಲ, ನೀರೇ ಕುಡಿಯೋಕ್ಕಾಗ್ತಾಯಿರಲಿಲ್ಲ. ಮಜ್ಜಿಗೆ ಕುಡಿತಿದ್ದೆ, ಆಮೇಲೆ ಲೆಮನ್ ಜ್ಯೂಸ್ ಅದು ಕುಡಿತಿದ್ದೆ, ಬಟ್ ನೀರಂತೂ ಒಂದು ಸ್ವಲ್ಪನೂ ಕುಡಿತಾ ಇರಲಿಲ್ಲ. ಈ ಥರ ಅದರಲ್ಲಿ ಲಿಕ್ವಿಡ್ಸ್ ತೊಗೊತಾ ಇದ್ದೆ ಅಷ್ಟೇ. ಸೊ ಒಂದಿನ ಏನಾಯಿತು, ಐ ಥಿಂಕ್ ಸೆಕೆಂಡ್ ಮಂತ್ ಕಂಪ್ಲೀಟ್ ಆಗಿ 3rd ಮಂತ್ ಅನಿಸುತ್ತೆ, ಎಲ್ಲ ರೀಲ್ಸಲ್ಲಿ ನನ್ನ ತಮ್ಮ ನೋಡಿಬಿಟ್ಟಿದ್ದಾನೆ, ಎಲ್ಲೋ ಎಗ್ ಸ್ಪೆಷಲ್ ಅಂದರೆ ಎಲ್ಲ ಎಗ್ ಐಟಮಲ್ಲೇ ಎಲ್ಲ ಮಾಡ್ತಾರಲ್ಲ ಎಷ್ಟೊಂದು ಡಿಶಸ್. ಸೊ ಅದು ನೋಡಿಬಿಟ್ಟಿದ್ದಾನೆ, ಹೋಗೋಣ ಇಲ್ಲಿ ಹೋಟೆಲ್ಗೆ, ತುಂಬ ಎಗ್ ಸ್ಪೆಷಲ್ಸ್ ಎಲ್ಲ ಎಷ್ಟೊಂದು ಮಾಡ್ತಾರೆ, ಹೋಗೋಣ. ಬಟ್ ನನಗೇನಂದರೆ ಆ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಸ್ಮೆಲ್ಗಳಾಗಲ್ಲ, ಅನ್ನದ ಸ್ಮೆಲ್ಲು, ಬೇಳೆ ಸ್ಮೆಲ್ಲು, ಅದು ಇದು ಅಲ್ಲ ನನಗೆ ಅಲ್ಲಿಲ್ಲ. ಮೊಟ್ಟೆ ಬೇಯಿಸಿದಾಗ ಒಂದು ಸ್ಮೆಲ್ ಬರುತ್ತಲ್ಲ ಬಾಯ್ಲ್ ಮಾಡಿದಾಗ, ಮತ್ತು ಸಿಪ್ಪೆ ತೆಗಿಬೇಕಾದ್ರೆ ಆ ಸ್ಮೆಲ್ ಆಗ್ತಾ ಇರಲಿಲ್ಲ. ಊರಿಂದ ಎಲ್ಲ ಕಸಿನ್ಸ್ ಬಂದರು, ಸರಿ ಹೋಗೋಣ, ಅಲ್ಲಿ ಕರ್ಕೊಂಡು ಹೋಗೋಣ, ಹೆಂಗಿದ್ರು ನಾವು ಹೋಗ್ಬೇಕಂತಿದ್ದೆಲ್ಲ, ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ನಾನೇನು ಅಂದ್ಕೊಂಡು ಹೋಗಿದ್ದೆ ಅಂದರೆ, ಇವಾಗ ಹೆಂಗಿದ್ರು ನನಗೆ ಮೊಟ್ಟೆ ಸ್ಮೆಲ್ ಆಗೋಲ್ಲ, ಸೊ ನಾನು ಅಲ್ಲಿ ಏನೂ ತಿನ್ನೋದು ಇಲ್ಲ. ಸೊ ಅಲ್ಲಿ ಆಪೋಸಿಟ್ ಒಂದು ಇದು ಚಾಟ್ಸ್ ಶಾಪ್ ಇದೆ. ಸೊ ಅಲ್ಲಿ ಡಾಕ್ಟರ್ ಹೇಳಿದರು ನನಗೆ ಬೇಲ್ ತಿನ್ಬೋದು ಅಂತ. 3 ಮಂತ್ಸ್ ಆಗಿತ್ತಲ್ವ, ನೀವು ಆಚೆ ತಿನ್ನಬೇಕು ಅಂದರೆ ಬೇಲ್ಪುರಿ ಮಾತ್ರ ತಿನ್ನಿ, ಇನ್ನೇನು ತಿನ್ನಬೇಡಿ, ಅದು ಆಚೆ ತಿನ್ನಿ ಅಂತ ಏನಿರಲಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ರು. ಸೊ ಬೇಲ್ ತಿನ್ಬೋದಿತ್ತಲ್ಲ ಅಂತ ಅಂದ್ಬಿಟ್ಟು, ಸರಿ ನೀವೆಲ್ಲ ತಿನ್ನಿ, ನಾನು ಬೇಲ್ಪುರಿ ತಿಂತೀನಿ, ಆಪೋಸಿಟ್ ಅಲ್ಲೇ ಶಾಪ್ ಇದೆ ಅಲ್ವಾ ಅಂತ. ಅವರೆಲ್ಲ ಆರ್ಡ್ರ್ ಮಾಡಿದರು, ಎಲ್ಲರದು 1-2 ಪ್ಲೇಟ್ ಆರ್ಡರ್ ಬಂತು, ಇನ್ನೊಂದು ರೈಸ್ದೆಲ್ಲ ಏನೋ ಬಂತು ಆರ್ಡರು. ಅವ್ರು ಜಸ್ಟ್ ಇನ್ನೇನು ತಿಂತಾ ಇದ್ದಾರೆ ಅಷ್ಟೇ. ನಾನು ಕೂತಿದ್ದೀನಿ, ನಂಗೆ ಆ ಸ್ಮೆಲ್ಗೆ ಫುಲ್ ಒಂಥರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದು ವಾಮಿಟಿಂಗ್ ಥರನೂ ಅಲ್ಲ, ಸುಸ್ತು ಥರನೂ ಅಲ್ಲ, ಏನೋ ಒಂಥರ ಆಗೋಕ್ಕೆ ಫುಲ್ ಸ್ಟಾರ್ಟ್ ಆಯಿತು. ನಾನು ಮನೆಗೆ ಹೋಗ್ತೀನಿ, ಅಲ್ಲಿಂದ ನಾನು 1 ಕಿಲೋಮೀಟರ್ ಅಷ್ಟೇ ನಮ್ಮ ಮನೆ ಇದ್ದಿದ್ದು, ನಮ್ಮ ಅಮ್ಮನ ಮನೆ. ಸೊ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇರು ಇವಾಗಷ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಒಂದು ಸ್ವಲ್ಪ ತಿನ್ಬಿಡ್ಲಿ, ಹೋಗ್ಬೇಡ ಅಂತ ಅಂದರು. ಸರಿ ಆಯಿತು ಅಂತ ಅಂದೆ. ನಾನು ಒಳಗಿದ್ದವಳು ಆಚೆ ಒಂದು ಚೇರಿತ್ತು, ಆಚೆ ಬಂದು ಕೂತ್ಕೊಂಡಿದ್ದೆ. ಆಮೇಲೆ ತುಂಬ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡೆ, ಆಗಲಿಲ್ಲ. ಫುಲ್ಲು ಇದ್ದಕ್ಕಿದ್ದಂಗೆ ಬೆವರುತ್ತಾ ಇದ್ದೀನಿ, ಇದ್ದಕ್ಕಿದ್ದಂಗೆ ತಲೆ ಸುತ್ತು ಬರ್ತಿದೆ,
ವಾಶ್ರೂಮ್ಗೆ ಹೋಗ್ಬೇಕು ಅನಿಸ್ತಿದೆ, ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ನಾನು ಸರಿ ಹೋಗ್ಬೇಡ ಅಂತ ಅಂತಿದ್ದೆ. ಆಮೇಲೆ ನಿತಿನ್ ಅವ್ರ ಹತ್ರ ಹೋಗ್ಬಿಟ್ಟು, ಇಲ್ಲ ನಂಗೆ ಯಾಕೋ ತುಂಬ ಏನೋ ಒಂಥರ ಆಗ್ತಿದೆ, ಏನಾಗ್ತಿದೆ ಗೊತ್ತಾಗ್ತಿಲ್ಲ, ಫುಲ್ ತಲೆ ಸುತ್ತಂಗೆಲ್ಲ ಆಗ್ತಿದೆ, ಹೋಗ್ಬೇಡ ಅಂತಂದೆ. ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಅವ್ರು ತಿಂತಾಯಿದ್ರು. ಅಲ್ಲೇ ಬಿಟ್ಬಿಟ್ಟು ಗಾಡಿ ತೆಗೆಯೋಣ ಅಂದ್ಬಿಟ್ಟು ಮಿಕ್ಕಿದವರೆಲ್ಲ ಅಲ್ಲೇ ಇದ್ದರು. ನಾನು ಬರ್ತೀನಿ ಇವಳನ್ನ ಅಂತ ಅಂದ್ಬಿಟ್ಟು ಗಾಡಿ ತೆಗೆಯೋಣ ಅಂದ್ಬಿಟ್ಟು ಹೋದರು. ಗಾಡಿ ತೆಗಿತಾ ಇದ್ದಾರೆ, ಕೀ ಹಾಕ್ಬಿಟ್ಟು ಗಾಡಿ ಟರ್ನ್ ಮಾಡ್ತಿದ್ದಾರೆ. ನಾನು ಅಲ್ಲಿ ಒಂದು ಗಾಡಿ ಹತ್ರ ನಿಂತಿದ್ದೆ. ನನ್ನ ಫೋನೆಲ್ಲ ನಾನು ಇಟ್ಕೊಂಡಿದ್ದೆ, ಬ್ಯಾಗು ಫೋನು ಏನಿತ್ತೋ ಗೊತ್ತಿಲ್ಲ, ನಾನು ಫೋನ್ ಒಂದು ಇಟ್ಕೊಂಡಿದ್ದೆ ಅನಿಸುತ್ತೆ. ಫೋನ್ ಸಡನ್ನಾಗಿ ಬೀಳ್ಸ್ಕೊಂಬಿಟ್ಟಿದ್ದೀನಿ. ನನಗೆ ನಿಜವಾಗ್ಲೂ ಇದು ಏನೂ ನೆನಪಿಲ್ಲ. ನನಗೆ ಅಲ್ಲಿ ಇದ್ದವ್ರು ಹೇಳಿದ್ದು, ಸುತ್ತಮುತ್ತ ಇದ್ದವರು, ನಿತಿನ್ ಅವ್ರು ಹೇಳಿದ್ದು ನನಗೆ. ಅಂದರೆ ಫೋನ್ ಬೀಳ್ಸ್ಕೊಂಬಿಟ್ಟಿದ್ದೀನಿ, ನಾನು ಬಿದ್ದೋಗ್ಬಿಟ್ಟಿದ್ದೀನಿ. ಜಸ್ಟ್ ಮಿಸ್ ತಲೆ ಹೊಡ್ಕೊಂಬಿಡ್ತಿದ್ದೆ. ಅಷ್ಟರಲ್ಲಿ ನಿತಿನ್ ಅವ್ರು ಬಂದು ಹಿಡ್ಕೊಂಡ್ರು. ಆಮೇಲೆ ಅಲ್ಲಿ ಎದುರುಗಡೆ ಒಂದು ಬೇಕ್ರಿ ಇತ್ತು. ಅಲ್ಲಿ ಕರ್ಕೊಂಡೋಗಿ ಕೂರಿಸಿ, ನನಗೆ ಏನಾಗ್ತಿದೆ ಅಂತ ನನಗೆ, ಆಮೇಲೆ ಮುಖಕ್ಕೆಲ್ಲ ನೀರು ಹಾಕಿ ನನ್ನ ಎಚ್ಚರ ಮಾಡಿಸಿ, ಅಲ್ಲಿ ಆಟೋ ಸರ್ಚ್ ಮಾಡ್ತಾಯಿದ್ದೀವಿ. ಅಂದರೆ ನಾನು ಗಾಡೀಲಿ ಕೂತ್ಕೊಂಡ್ರೆ ಹಿಂದೆ ಹಂಗೆ ಬಿದ್ದೋಗ್ಬಿಟ್ರೆ ಯಾರೂ ಹಿಡ್ಕೊಳ್ಳೋರು ಬೇರೆ ಇಲ್ಲ. ತ್ರಿಬಲ್ ರೈಡ್ ಬೇರೆ ಹೋಗೋಕ್ಕಾಗಲ್ಲ. ಆಟೋ ಟ್ರೈ ಮಾಡ್ತಿದ್ದೀವಿ, ಆಟೋ ಯಾವುದೂ ಸಿಗ್ತಿಲ್ಲ. ಅಂದ್ಬಿಟ್ಟು ನನಗೆ ಏನು ಅನಿಸ್ತೋ ಗೊತ್ತಿಲ್ಲ, ಸಡನ್ನಾಗಿ ಮೈಂಡ್ಗೆ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತು. ಅಂದರೆ ಒಂದು ಸ್ವಲ್ಪ ಮುಖಕ್ಕೆಲ್ಲ ನೀರು ಹಾಕಿದ್ರಲ್ಲ, ಸೊ ಎಚ್ಚರ ಆಗಿತ್ತು. ಸೊ ಸ್ವೀಟ್ ತಿನ್ನಬೇಕು ಏನಾದರೂ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಅಂದ್ಬಿಟ್ಟು ನಾನು ಏನಾದರೂ ಬೆಲ್ಲ ಕೊಡಿ, ಏನಾದರೂ ಶುಗರ್ ಕೊಡಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಷ್ಟರಲ್ಲಿ ನಮ್ಮಮ್ಮ ಎಲ್ಲ ಬಂದುಬಿಟ್ಟಿದ್ರು. ಅಲ್ಲೇ ಇದ್ರಲ್ಲ, ಅಲ್ಲ ಬಂದುಬಿಟ್ಟಿದ್ರು. ನಮ್ಮಮ್ಮ ಇಟ್ಕೊಂಡಿದ್ರು. ನಿತಿನ್ ಅವರು ಆಟೋಗೆಲ್ಲ ಓಡಾಡ್ತಾಯಿದ್ರು. ಆಮೇಲೆ ಅವರು ಬೇಕ್ರಿಯವರು ಲೆಮನ್ ಜ್ಯೂಸ್ ಮಾಡಿಕೊಟ್ರು. ಫುಲ್ ಶುಗರ್ ಹಾಕ್ಬಿಟ್ಟು ಲೆಮನ್ ಜ್ಯೂಸ್ ಮಾಡಿಕೊಟ್ರು. ಅದು ಕುಡಿತಿದ್ದಂಗೆ ಸ್ವಲ್ಪ ಸಮಾಧಾನ ಆಯಿತು. ಅವ್ರು ಹೇಳ್ತಾಯಿದ್ರು, ನನ್ನ ವೈಫು ಪ್ರೆಗ್ನೆಂಟು, ಅವ್ರಿಗೂ ಹೀಗೆ ಆಗಿತ್ತು, ಮೇ ಬಿ ಬಿ ಪಿನೋ ಏನೋ. ನನಗೆ ಬಿ ಪಿ ಸ್ವಲ್ಪ ಲೋನೇ ಇದೆ, ಮುಂಚೆನೂ ಬಿ ಪಿ ಸ್ವಲ್ಪ ಲೋನೇ. ಪ್ರೆಗ್ನೆನ್ಸಿಯಲ್ಲೂ ಹೇಳಿದರು, ನಿಮ್ಮದು ಬಿ ಪಿ ತುಂಬ ಲೋ ಇದೆಯಾ ಅಂತ. ನಾನು ಅಂದೆ ಮುಂಚೆನೂ ಲೋನೇ ಇರೋದು ನನಗೆ ಅಂತ ಅಂದೆ. ಓಕೆ ಅಂತ ಹೇಳಿದರು. ಅದೇನು ಅಷ್ಟು ಅಂದರೆ ತುಂಬ ಲೋ ಮಾಡ್ಕೊಬೇಡಿ ಅಂತಲೂ ಹೇಳಿದರು. ಓಕೆ ಅಂತಂದು ನಾನು ಅಂದ್ಕೊಂಡೆ ಒಂದು ಸಲ ಬಿ ಪಿ ಲೋನೇ ಇರ್ಬೋದಾ ಅಂತ. ಬಟ್ ನಂಗೆ ಬಿ ಪಿ ಲೋ ಆದಾಗ ಯಾವತ್ತೂ ಈ ಥರ ಎಲ್ಲ ಆಗಿರಲಿಲ್ಲ. ಆಮೇಲೆ ಶುಗರ್ ಎಲ್ಲ ಕುಡಿದು ಲೆಮನ್ ಜ್ಯೂಸ್ ಕುಡಿದ್ಮೇಲೆ ಸ್ವಲ್ಪ ಸರಿಯಾಯಿತು. ಆದರೂ ಬಟ್ ಸ್ಟಿಲ್ ಒಂಥರ ತಲೆ ಸುತ್ತು ಹಾಗೆ ಆಗ್ತಾನೇ ಇತ್ತು. ಆಮೇಲೆ ನಾನು ರೆಗ್ಯುಲರಾಗಿ ತೋರಿಸ್ಕೊಡೋ ಹಾಸ್ಪಿಟಲ್ಗೆ ಕಾಲ್ ಮಾಡಿದ್ವಿ. ಡಾಕ್ಟರ್ ಸಿಗಲಿಲ್ಲ ಅಂದರೆ ಅದು ಅವತ್ತು ಸಂಡೇ ಈವ್ನಿಂಗ್ 9 or 8 ಸಮಥಿಂಗ್ ಟೈಮಲ್ಲಿ ಹಾಸ್ಪಿಟಲ್ಲು ಕ್ಲೋಸ್ ಆಗಿತ್ತು. ಸೊ ಇಮಿಡಿಯೇಟ್ ಡಾಕ್ಟ್ರಿಗೆ ಕಾಲ್ ಮಾಡಿದ ತಕ್ಷಣ ಕಾಡಿಗೆ ಕರ್ಕೊಂಡೋಗಿ ಅಂತ ಅಂದರು. ಸೊ ದೆನ್ ಅಲ್ಲಿಂದ ಒಂದು ಆಟೋ ಸಿಕ್ತು. ಆ ಬೇಕ್ರಿ ಇದ್ರಲ್ಲ, ಅವರೇ ಮೇನ್ ರೋಡ್ಗೆಲ್ಲ ಹೋಗಿ ಆಟೋನೆಲ್ಲ ಕರ್ಕೊಂಡು ಬಂದು ಫುಲ್ ಹೆಲ್ಪ್ ಮಾಡಿದರು. ಐ ಡೋಂಟ್ ನೋ, ಥ್ಯಾಂಕ್ ಯು ಸೋ ಮಚ್. ಅವತ್ತು ಅಲ್ಲಿದ್ದ ಜನ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಸೊ ಅಲ್ಲಿಂದ ಆಟೋ ಹಿಡ್ಕೊಂಡು ಕಾಡಿಗೆ ಹೋಗಿ ನೋಡಿದ್ರೆ, ಇವ್ರು ಏನೂ ತಿಂದೇ ಇಲ್ವಾ ಮಧ್ಯಾಹ್ನದಿಂದ, ಫುಲ್ಲು ಶುಗರ್ ಲೋ ಆಗಿಬಿಟ್ಟಿದೆ ಅಂತ ಅಂದರು. ಶುಗರ್ ಲೋ ನನಗೆ ಯಾವತ್ತೂ ಶುಗರ್ ಲೋ ಆ ಥರ ಲೋ ಯಾವತ್ತೂ ಆಗಿರಲಿಲ್ಲ. ಶುಗರ್ ಲೋ ಆಗಿಬಿಟ್ಟಿದೆ, ಏನೂ ತಿಂದೇ ಇಲ್ವಾ ಅಂತ. ಮಧ್ಯಾಹ್ನ ಊಟ ಮಾಡಿ ಆ್ಯಪಲ್ ತಿಂತೀನಿ, ಮೂಸಂಬಿ ಎಲ್ಲ ತಿಂದಿದ್ದೀನಿ ನಾನು. ಬಟ್ ಅದು ಹೆಂಗೆ ಶುಗರ್ ಲೋ ಆಯಿತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಶುಗರ್ ಲೋ ಆಗಿದೆ ಅಂತ. ನಾನು ಫಸ್ಟ್ ಟೈಮ್ ಲೈಫಲ್ಲಿ 25 ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಡ್ರಿಪ್ಸ್ ಹಾಕ್ಕೊಂಡಿದ್ದು, ಇಲ್ಲೆಲ್ಲ ಚುಚ್ಚಿಸ್ಕೊಂಡಿದ್ದು ಎಲ್ಲ ಫಸ್ಟ್ ಟೈಮ್. ಒಂಥರ ಇಂಜೆಕ್ಷನ್ ಮಾಡಿದಾಗೆಲ್ಲ, ಈ ಡ್ರಿಪ್ಸ್ ಹಾಕೋಕ್ಕೆ ಬಂದಾಗೆಲ್ಲ ಹಿಂಗೆ ತಿರುಗಿಬಿಡ್ತಿದ್ದೆ. ಯಾಕಂದರೆ ನನಗೆ ಇಂಜೆಕ್ಷನ್ ಅಂದರೆ ಸ್ವಲ್ಪ ಭಯನೇ. ಅಂದರೆ ಯಾವತ್ತೂ ಹಾಕ್ಸ್ಕೊಂಡಿಲ್ಲ, ಫಸ್ಟ್ ಟೈಮ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಎಲ್ಲ, ಸ್ವಲ್ಪ ಭಯ ಇದ್ದೇ ಇತ್ತು. ಸೊ ಅಷ್ಟೆಲ್ಲ ಆಯಿತು. ದಿಸ್ ವಾಸ್ ಮೈ ಫಸ್ಟ್ ಸೆಮಿಸ್ಟರಲ್ಲಿ ಇದೊಂದು ಇನ್ಸಿಡೆಂಟ್ ನಾನು ಮರೆಯೋಕ್ಕಾಗಲ್ಲ. ಇದೊಂದು ಹೈಲೈಟ್ ಅಂತ ಅಂದರೆ ಫಸ್ಟ್ ಸೆಮಿಸ್ಟರಲ್ಲಿ ಇದು. ಆಮೇಲೆ ಎಲ್ಲ ಸರಿ ಹೋಯಿತು. ಎರಡು ಡ್ರಿಪ್ಸ್ ಹಾಕಿದ್ರು, ನಮ್ಮ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ರು ಬೇರೆ, ಚೆನ್ನಾಗಿ ಊಟ ಮಾಡಿ ಅಂತ ಅಂದರು. ಆಮೇಲೆ ನೆಕ್ಸ್ಟ್ ಡೇ ನಾವು ರೆಗ್ಯುಲರಾಗಿ ಯಾವ ಡಾಕ್ಟ್ರಿಗೆ ತೋರಿಸ್ತಾ ಇದ್ವೋ ಅಲ್ಲೊಂದು ಸಲ ಹೋಗಿ ಎಲ್ಲ ತೋರಿಸ್ಕೊಂಡು ಬಂದ್ವಿ. ಆಮೇಲೆಲ್ಲ ಓಕೆ ಆಯಿತು. ದಿಸ್ ವಾಸ್ ಒನ್ ಇನ್ಸಿಡೆಂಟ್ ಫಸ್ಟ್ ಸೆಮಿಸ್ಟರಲ್ಲಿ ಆಗಿದ್ದು. ನಂತೂ ಮರೆಯೋಕ್ಕೆ ಆಗಲ್ಲ. ಆ ರೋಡಿಗೆ ಹೋದಾಗೆಲ್ಲ ಅದೇ ನೆನಪಾಗುತ್ತೆ, ನನ್ನ ತಲೆ ಸುತ್ತಿದ್ದಿದ್ದೇ ನೆನಪಾಗುತ್ತೆ. ಇಟ್ ವಾಸ್ ನೈಸ್, ಬಟ್ ಸ್ಟಿಲ್ ಇಟ್ ವಾಸ್ ನೈಸ್. ಅದೆಲ್ಲ ಒಂಥರ ಮೆಮೊರೀಸ್. ನನಗೆ ಏನೇ ಬಿದ್ದು, ಏನೇ ಹಾಸ್ಪಿಟಲ್ಗೆ ಹೋಗಿ, ಎಷ್ಟೇ ಸುಸ್ತಾಗಿ, ನಮಗೇನೇ ಏನೇ ಆದರೂ ಹೆಲ್ತ್ ವೈಸ್
ಬಟ್ ಅದು ಫೈನಲಿ ಖುಷಿನೇ ಕೊಡುತ್ತೆ. ಬಿಕಾಸ್ ನಾವು ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ, ನಮ್ಮ ಮಗುಗೋಸ್ಕರನೇ ಅಲ್ವಾ. ಸೊ ಅದು ಎಷ್ಟೇ ಕಷ್ಟ ಅನಿಸಿದ್ರೂ ಅದೊಂಥರ ಖುಷಿನೇ ಕೊಡುತ್ತೆ ಎಂಡ್ ಆಫ್ ದಿ ಡೇ. ದಟ್ಸ್ ಇಟ್. ನಾಳೆ ನನ್ನ ಸೀಮಂತ ವ್ಲಾಗ್ ಬೇಗ ಬರಲಿ ಅಂತ ಕಮೆಂಟ್ ಮಾಡಿ, ಇದರಲ್ಲಿ ಬೇಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ದಟ್ಸ್ ಇಟ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ವ್ಲಾಗ್ಸ್ ಕನ್ಸಿಸ್ಟೆನ್ಸಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮಾಡಬೇಕು. ಐ ವಾಂಟ್ ಟು ಡೂ ಇಟ್. ಪ್ಲೀಸ್ ಸಪೋರ್ಟ್ ಮಾಡಿ. ದಟ್ಸ್ ಇಟ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.